ಗುಡ್ ಮಾರ್ನಿಂಗ್ ಸ್ಟೂಡೆಂಟ್. ಇವತ್ತು ನಾವು ಶ್ರಾವಣ ಬಂತು ಕಾಡಿಗೆ ಎಂಬ ಪದ್ಯವನ್ನು ನೋಡೋಣ. ಮೊದಲಿಗೆ ಕೃತಿಕಾರರ ಪರಿಚಯ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು 31/1/1896ರಲ್ಲಿ ಧಾರವಾಡದಲ್ಲಿ ಜನಿಸಿದರು. ಅಂಬಿಕಾತನಯ ದತ್ತ ಅವರ ಕಾವ್ಯನಾಮ. ಇವರು ಗರಿ, ಗಂಗಾವತರಣ, ನಾದಲೀಲೆ, ಸಖಿಗೀತ, ಉಯ್ಯಾಲೆ, ಅರುಳು ಮರಳು ಇತ್ಯಾದಿ ಕವನ ಸಂಕಲನಗಳನ್ನು, ದೆವ್ವದ ಮನೆ, ನಗೆಹೊಗೆ ಮೊದಲಾದ ನಾಟಕಗಳನ್ನು, ಸಾಹಿತ್ಯದ ವಿರಾಟ್ ಸ್ವರೂಪ, ಕಾವ್ಯೋದ್ಯೋಗ ಮೊದಲಾದ ವಿಮರ್ಶಾ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ಮೈಸೂರು ವಿಶ್ವವಿದ್ಯಾನಿಲಯ, ಕರ್ನಾಟಕ ವಿಶ್ವವಿದ್ಯಾನಿಲಯ, ವಾರಣಾಸಿ, ಕಾಶಿ ವಿದ್ಯಾಪೀಠಗಳಿಂದ ಗೌರವ ಡಾಕ್ಟರೇಟ್, ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ ಮತ್ತು ಫೆಲೋಶಿಪ್, ಪದ್ಮಶ್ರೀ ಪ್ರಶಸ್ತಿ ಹಾಗೂ 4 ತಂತಿ ಕವನ ಸಂಕಲನಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದಾರೆ. ಇವರು 26/10/1981ರಲ್ಲಿ ನಿಧನರಾದರು. ಪ್ರಸ್ತುತ ಶ್ರಾವಣ ಬಂತು ಕಾಡಿಗೆ ಕವನವನ್ನು ಅವರ ಹಾಡು ಪಾಡು ಕವನ ಸಂಗ್ರಹದಿಂದ ಆಯ್ದುಕೊಳ್ಳಲಾಗಿದೆ. ಮೊದಲಿಗೆ ಪದ್ಯವನ್ನು ಓದುತ್ತೇನೆ. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಶ್ರಾವಣ ಬಂತು. ಕಡಲಿಗೆ ಬಂತು ಶ್ರಾವಣ, ಕುಣಿದಾಂಗ ರಾವಣ, ಕುಣಿದಾವ ಗಾಳಿ ಭೈರವನ ರೂಪ ತಾಳಿ. ಶ್ರಾವಣ ಬಂತು ಘಟ್ಟಕ್ಕ, ರಾಜಪಟ್ಟಕ್ಕ, ಬಾನಮಟ್ಟಕ್ಕ, ಏರ್ಯಾವ ಮುಗಿಲು ರವಿ ಕಾಣೆ ಹಾಡೆ ಹಗಲು. ಶ್ರಾವಣ ಬಂತು ಹೊಳಿಗಳಿಗೆ, ಅತಿಶುಭಗಳಿಗೆ, ಹೊಳಿಗೆ ಮತ್ತು ಮಳೆಗೆ ಆಗ್ಯಾದ ಲಗ್ನ, ಅದರಾಗ ಭೂಮಿ ಮಗ್ನ. ಶ್ರಾವಣ ಬಂತು ಊರಿಗೆ, ಕೇರಿ ಕೇರಿಗೆ, ಹೊಡೆದ ಜಾರಿಗೆ, ಜೋಕಾಲಿ ಏರಿ ಅಡರ್ಯಾವ ಮರಕ ಹಾರಿ. ಶ್ರಾವಣ ಬಂತು ಮನಿ ಮನಿಗ, ಕೂಡಿದ್ದನಿ ದನಿಗೆ, ಮನದ ನನಿ ಕೊನಿಗೆ, ಒಡೆದಾವ ಹಾಡು ರಸ ಉಕ್ಕುತ್ತಾವ ನೋಡು, ಶ್ರಾವಣ ಬಂತು. ಪದ್ಯದ ವಿವರಣೆಯನ್ನು ನೋಡೋಣ. ವಿದ್ಯಾರ್ಥಿಗಳೇ, ಮಳೆಗಾಲದೊಂದಿಗೆ ಆಗಮಿಸುವ ಶ್ರಾವಣ ಮಾಸದಲ್ಲಿ ಭೂಮಿ, ಆಕಾಶ, ಮನೆ ಮನಸ್ಸುಗಳ ಮೇಲೆ ಪ್ರಕೃತಿ ಮಾಡುವ ಮಾಂತ್ರಿಕ ಪರಿಣಾಮವನ್ನು ಬೇಂದ್ರೆಯವರು ಈ ಪದ್ಯದಲ್ಲಿ ಸೊಗಸಾಗಿ ವರ್ಣಿಸಿದ್ದಾರೆ. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೇಡಿಗೆ, ಶ್ರಾವಣ ಬಂತು. ಆಗಲೇ ಹೇಳಿದ ಹಾಗೆ ಶ್ರಾವಣ ಮಾಸ ಮಳೆಗಾಲದಲ್ಲಿ ಬರುತ್ತದೆ. ಆಗ ಕಾಡು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತದೆ. ಶ್ರಾವಣ ಮಾಸ ನಾಡಿಗೆ, ಬೀಡಿಗೆ, ಬೀಡಿಗೆ ಅಂದರೆ ಮನೆ ಮನೆಗಳಿಗೆ ಬಂತು ಎಂದು ಕವಿ ಹೇಳುತ್ತಾರೆ. ಕಡಲಿಗೆ ಬಂತು ಶ್ರಾವಣ, ಕುಣಿದಾಂಗ ರಾವಣ, ಕುಣಿದಾವ ಗಾಳಿ ಭೈರವನ ರೂಪ ತಾಳಿ. ಶ್ರಾವಣ ಮಾಸದಲ್ಲಿ ಜೋರಾಗಿ ಮಳೆ ಸುರಿಯುತ್ತಿರುತ್ತದೆ. ಕಡಲಿನ ಅಲೆಗಳ ಅಬ್ಬರವು ಭಯಂಕರವಾಗಿರುತ್ತದೆ. ಈ ಅಲೆಗಳ ಅಬ್ಬರವು ರಾವಣನ ಭೀಕರ ಕುಣಿತದಂತೆ ಕಂಡುಬರುತ್ತದೆ ಎಂದು ಕವಿ ಹೇಳುತ್ತಾರೆ. ರಾವಣ ಎಂದರೆ ಲಂಕಾಧಿಪತಿ, ಲಂಕೆಯ ಒಡೆಯ. ಈ ಕಡಲಿನ ಅಬ್ಬರವನ್ನು ರಾವಣನ ಭೀಕರ ನೃತ್ಯಕ್ಕೆ ಹೋಲಿಸಿದ್ದಾರೆ. ರಭಸವಾಗಿ ಬೀಸುವ ಗಾಳಿ ಭೈರವನ ರೂಪ ತಾಳಿದಂತೆ ಕಾಣುತ್ತದೆ. ಭೈರವ ಎಂದರೆ ಶಿವನ ಭಯಂಕರವಾದ ರೂಪ. ಶ್ರಾವಣ ಬಂತು ಘಟ್ಟಕ್ಕ, ರಾಜಪಟ್ಟಕ್ಕ, ಬಾನಮಟ್ಟಕ್ಕ, ಏರ್ಯಾವ ಮುಗಿಲು ರವಿ ಕಾಣೆ ಹಾಡೆ ಹಗಲು. ಶ್ರಾವಣ ಮಾಸದಲ್ಲಿ ಘಟ್ಟ ಪ್ರದೇಶಗಳು ಎಲ್ಲೆಡೆ ಹಸಿರಿನಿಂದ ಕಂಗೊಳಿಸಿ ಪಟ್ಟಾಭಿಷೇಕಕ್ಕೆ ತಯಾರಾದ ರೀತಿಯಲ್ಲಿ ಕಂಡುಬರುತ್ತದೆ. ಘಟ್ಟ ಪ್ರದೇಶದ ತುಂಬ ಎಲ್ಲೆಲ್ಲೂ ಹಚ್ಚ ಹಸಿರೇ ತುಂಬಿಕೊಂಡಿರುತ್ತದೆ. ಇನ್ನೇನು ಪಟ್ಟಾಭಿಷೇಕಕ್ಕೆ ತಯಾರಾದ ರೀತಿಯಲ್ಲಿ ಘಟ್ಟ ಪ್ರದೇಶಗಳು ಕಂಡುಬರುತ್ತದೆ ಎಂದು ಕವಿ ವರ್ಣಿಸುತ್ತಾರೆ. ಪಟ್ಟಾಭಿಷೇಕವೆಂದರೆ ಕಿರೀಟಧಾರಣೆ. ಒಬ್ಬ ರಾಜನಾಗಬೇಕಾದರೆ ಅವನಿಗೆ ಕಿರೀಟಧಾರಣೆ ಮಾಡುತ್ತಾರೆ. ಅದನ್ನೇ ಪಟ್ಟಾಭಿಷೇಕ ಎಂದು ಕರೆಯುತ್ತಾರೆ. ಬಾನಮಟ್ಟಕ್ಕ, ಏರ್ಯಾವ ಮುಗಿಲು ರವಿ ಕಾಣೆ ಹಾಡೆ ಹಗಲು. ಶ್ರಾವಣ ಮಾಸದಲ್ಲಿ ಎಲ್ಲೆಲ್ಲೂ ದಟ್ಟವಾದ ಕಪ್ಪು ಮೋಡವು ಮುಗಿಲಿನ ತುಂಬ ಆವರಿಸಿ ಹಗಲಿನಲ್ಲಿಯೇ ರವಿಯನ್ನು ಮರೆ ಮಾಡುತ್ತದೆ. ಅಂದರೆ ಎಲ್ಲೆಲ್ಲೂ ದಟ್ಟವಾದ ಮೋಡ ಆವರಿಸಿಕೊಂಡಿರುತ್ತದೆ ಎಂದು ಇಲ್ಲಿ ಕವಿ
ಹೇಳುತ್ತಾರೆ. ಶ್ರಾವಣ ಬಂತು ಹೊಳಿಗಳಿಗೆ ಅಧಿಶುಭಗಳಿಗೆ, ಹೊಳಿಗೆ ಮತ್ತು ಮಳೆಗೆ ಆಗ್ಯಾದ ಲಗ್ನ, ಅದರಾಗ ಭೂಮಿ ಮಗ್ನ. ಶ್ರಾವಣ ಮಾಸದಲ್ಲಿ ಎಲ್ಲೆಲ್ಲೂ ಹೊಳೆ, ಕೆರೆಗಳು, ಹಳ್ಳ ಕೊಳ್ಳಗಳು ನೀರಿನಿಂದ ತುಂಬಿಕೊಂಡಿರುತ್ತದೆ. ಇದೇ ಶುಭ ವೇಳೆಯಲ್ಲಿ ಹೊಳೆಗೆ ಮತ್ತು ಮಳೆಗೆ ಲಗ್ನವಾಗಿದೆ ಎಂದು ಕವಿ ಹೇಳುತ್ತಾರೆ. ಲಗ್ನ ಎಂದರೆ ಮದುವೆ. ಈ ಬಿರುಸಾಗಿ ಸುರಿಯುವ ಮಳೆ ನೀರಿನಿಂದ ಹೊಳೆ ಕೆರೆಗಳೆಲ್ಲ ತುಂಬಿ ತುಳುಕಿ ಹೊಳೆ ಹಾಗೂ ಮಳೆಗೆ ಮದುವೆಯಾಗಿದೆ. ಈ ಮದುವೆಯನ್ನು, ಈ ಒಂದು ಸುಂದರ ಸನ್ನಿವೇಶವನ್ನು ಭೂಮಿ ತಾಯಿ ತನ್ಮಳೆಯಾಗಿ ನೋಡುತ್ತಾ ಇದ್ದಾಳೆ ಎಂದು ಕವಿ ವರ್ಣಿಸುತ್ತಾರೆ. ಶ್ರಾವಣ ಬಂತು ಊರಿಗೆ, ಕೇರಿ ಕೇರಿಗೆ ಹೊಡೆದ ಜಾರಿಗೆ, ಜೋಕಾಲಿ ಏರಿ ಅಡರ್ಯಾವ ಮರಕ ಹಾರಿ. ಶ್ರಾವಣ ಮಾಸ ಹಬ್ಬಗಳನ್ನು ತರುವಂತಹ ಮಾಸ. ನಾಗರ ಪಂಚಮಿಯಾಗಿರಬಹುದು, ವರಮಹಾಲಕ್ಷ್ಮಿ ಹಬ್ಬ ಆಗಿರಬಹುದು. ಎಲ್ಲ ಮನೆ ಕೇರಿಗಳಲ್ಲಿ ಹಬ್ಬದ ಸಂಭ್ರಮ ತುಂಬಿಕೊಂಡಿರುತ್ತದೆ. ಜಾರಿಗೆ ಅಂದರೆ ಜೋಕಾಲಿ. ಹೆಣ್ಣು ಮಕ್ಕಳು ಮರದ ರೆಂಬೆಗೆ ಹಗ್ಗ ಕಟ್ಟಿ ಜೋಕಾಲಿ ಆಡುತ್ತಾರೆ. ಶ್ರಾವಣ ಬಂತು ಮನೆಗೆ, ಕೂಡಿ ದನಿಗೆ, ಮನದ ನನಿ ಕೊನೆಗೆ. ಶ್ರಾವಣ ಮಾಸ ಪ್ರತಿಯೊಂದು ಮನೆಗೂ ಬಂದಿದೆ. ಹಬ್ಬದ ಸಂಭ್ರಮ ತಂದಿದೆ. ಜನರೆಲ್ಲರೂ ದ್ವೇಷ ಭಾವವನ್ನು ಮರೆತು ಒಂದಾಗಿ ಹಬ್ಬದ ಆಚರಣೆಗೆ ತಯಾರಾಗಿದ್ದಾರೆ. ಒಡೆದಾವ ಹಾಡು ರಸ ಉಕ್ಕುತ್ತಾವ ನೋಡು ಶ್ರಾವಣ ಬಂತು. ಎಲ್ಲೆಲ್ಲೂ ಹಬ್ಬದ ಸಂಭ್ರಮ ಮನೆ ಮಾಡಿಕೊಂಡಿದೆ. ಈ ಸಂಭ್ರಮವನ್ನು ನೋಡಿ ಕವಿಗೆ ಈ ಶ್ರಾವಣ ಮಾಸದ ಹಾಡು ಉಕ್ಕಿ ಬಂದಿತು ಎಂದು ಹೇಳುತ್ತಾರೆ. ಧನ್ಯವಾದಗಳು.